Hello guys, welcome back to my class. I'm done, I'm finished. ಇದರಲ್ಲಿ ಯಾವುದು ಕರೆಕ್ಟ್, ಏನು ಮೀನಿಂಗ್ ಇದೆ, ಏನು ಡಿಫರೆನ್ಸ್ ಇದೆ? ಸೊ ನಾನು ನಿಮಗೆ 3 ಸಿಚುವೇಶನ್ಸ್ನಲ್ಲಿ 3 ಯೂಸ್ ಕೇಸಸ್ನ ಕೊಟ್ಟು ಈ ಡಿಫರೆನ್ಸ್ನ ಹೇಳ್ಕೊಡ್ತಾ ಇದ್ದೀನಿ. ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೊ ಈ ವಿಡಿಯೋ ಎಂಡ್ವರೆಗೂ ನೋಡಿ. ಸೊ ಫಸ್ಟ್ ಟೇಕ್ ಅ ಲುಕ್ ಅಟ್ ದೀಸ್ ಎಕ್ಸಾಂಪಲ್ಸ್. ಐ ಹ್ಯಾವ್ ಬ್ರೋಕನ್ ಮೈ ಲೆಗ್, ಅಂದರೆ ನಾನು ಕಾಲು ಮುರ್ಕೊಂಡಿದ್ದೀನಿ. ಐ ಹ್ಯಾವ್ ಟೇಕನ್ ಅ ಡೇ ಆಫ್, ರಜೆ ತಗೊಂಡಿದ್ದೀನಿ. ಐ ಹ್ಯಾವ್ ಸ್ಪೋಕನ್ ಟು ಹಿಮ್. I have lost my keys. I have boiled the water. See, I have bought a new dress. ನಾವು ಹೊಸ ಡ್ರೆಸ್ ತಗೊಂಡಿದ್ದೀನಿ. ಸೊ ಈ ಸ್ಟ್ರಕ್ಚರ್ನಲ್ಲಿರೋ ಸೆಂಟೆನ್ಸ್ಗಳನ್ನು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತ ಕರಿತೀವಿ, ರೈಟ್? ಅಂದರೆ ಇಟ್ಸ್ ಯೂಸ್ ಟು ಟಾಕ್ ಅಬೌಟ್ ಪಾಸ್ಟ್ ಆ್ಯಕ್ಷನ್ಸ್ ದಟ್ ಹ್ಯಾವ್ ಅ ಕನೆಕ್ಷನ್ ಟು ದ ಪ್ರೆಸೆಂಟ್ ಮೂಮೆಂಟ್. ಹೇಗೆ? ಇಲ್ಲಿ ನೋಡಿ, ಆರ್ ಯು ನಾಟ್ ಹಂಗ್ರಿ? ನೋ, ಐ ಹ್ಯಾವ್ ಈಟನ್ ಸೋ ಮಚ್ ಕೇಕ್. ನಾನು ತುಂಬ ಕೇಕ್ ತಿಂದಿದ್ದೀನಿ. ಸೊ ಐ ಆಮ್ ನಾಟ್ ಹಂಗ್ರಿ ನಾವ್. ಸೊ ಈ ರೀತಿ ಪಾಸ್ಟ್ ಆ್ಯಕ್ಷನ್ ಪ್ರೆಸೆಂಟ್ಗೆ ಕನೆಕ್ಟೆಡ್ ಆಗಿದೆ. ವಿಲ್ ಸೀಮಾ ಕಮ್ ಟುಡೇ? ಎಸ್, ಐ ಹ್ಯಾವ್ ಟೋಲ್ಡ್ ಹರ್ ಟು ಕಮ್. ಹೇಳಿದ್ದೀನಿ, ವೆಯ್ಟ್ ಮಾಡ್ತಾ ಇದ್ದೀವಿ, ಇನ್ನೂ ಬಂದಿಲ್ಲ. ಆ ರೀತಿ ಕನೆಕ್ಷನ್ ಇದೆ. ವೇಸ್ ಕಿರಣ್? ಹಿ ಹ್ಯಾಸ್ ಗಾನ್ ಟು ದಿ ಆಫೀಸ್. ಅಂದರೆ ಆಫೀಸ್ಗೆ ಹೋಗಿದ್ದಾನೆ, ಇನ್ನೂ ಬಂದಿಲ್ಲ ವಾಪಸ್. ಸೊ ಈ ರೀತಿ ಆಗಿರೋ ಆ್ಯಕ್ಷನ್ ಪ್ರೆಸೆಂಟ್ಗೆ ಕನೆಕ್ಷನ್ ಇರುತ್ತೆ. ಸೊ ಇದೇ ಸ್ಟ್ರಕ್ಚರ್ನಲ್ಲಿ ಐ ಹ್ಯಾವ್ ಫಿನಿಶ್ಡ್ ಅಂದರೆ ನಾನು ಮುಗಿಸಿದ್ದೀನಿ. ಐ ಹ್ಯಾವ್ ಫಿನಿಶ್ಡ್ ಅಂದರೆ ನಾನು ಮುಗಿಸಿದ್ದೀನಿ ಅಂತ ಅಲ್ವಾ? ರೈಟ್. ಸೊ ಇಲ್ಲಿ ಫಿನಿಶ್ಡ್ ಅನ್ನೋದು ಒಂದು ವರ್ಬ್. ಗಾನ್, ಈಟನ್, ಬ್ರೋಕನ್, ಬಾಯ್ಲ್ಡ್ ಇವೆಲ್ಲ ವರ್ಬ್ಸ್. ಬಟ್ ಇಲ್ಲಿ ನೋಡಿ, ಈ ಸೆಂಟೆನ್ಸ್ ನಾವು ಈಗ ಕಲಿಬೇಕಾಗಿದೆ. ಐ ಆಮ್ ಫಿನಿಶ್ಡ್. ಸೊ ಇಲ್ಲಿ ಫಿನಿಶ್ಡ್ ಅನ್ನೋದು ವರ್ಬ್ ಅಲ್ಲ, ಅಡ್ಜೆಕ್ಟಿವ್. ಅದಕ್ಕೆ ನೋಡಿ, ಐ ಆಮ್ ನ ಮುಂದೆ ಬಂದಿದೆ. ಐ ಆಮ್ ಹ್ಯಾಪಿ, ಐ ಆಮ್ ಟಯರ್ಡ್, ಐ ಆಮ್ ಎಕ್ಸೈಟೆಡ್, ಐ ಆಮ್ ಫಿನಿಶ್ಡ್. ಅಂದರೆ ನನ್ನದು ಮುಗಿಯಿತು. ಯಾವಾಗ ಹೇಳ್ತೀವಂದರೆ ರೆಫರಿಂಗ್ ಟು ಮೈ ಕರೆಂಟ್ ಸ್ಟೇಟ್. ಸೊ ನಾನು ಒಂದು ಕೆಲಸ ಮಾಡ್ತಾ ಇರ್ತೀನಿ, ಆ ಕೆಲಸನ ಮುಗಿಸಿ ಆದಮೇಲೆ ನಾನು ಆ ಕೆಲಸ ಮುಗಿದಿರೋ ಸ್ಟೇಟ್ನಲ್ಲಿದ್ದೀನಿ. ಸೊ ಅದಕ್ಕೆ ನಾನು ಹೇಳಬೇಕು ಐ ಆಮ್ ಫಿನಿಶ್ಡ್ ಅಂತ. ಗಾಟ್ ಇಟ್? ಸೊ ಇದನ್ನು ಕ್ಯಾಶುವಲ್ ಆಗಿ ಇನ್ನೊಂದು ರೀತಿನೂ ಹೇಳ್ಬೋದು, ಐ ಆಮ್ ಡನ್ ಅಂತ. ಇಟ್ಸ್ ಮೋರ್ ಕಾಮನ್ ಇನ್ ಎವ್ರಿ ಡೇ ಸ್ಪೋಕನ್ ಇಂಗ್ಲಿಷ್. ಇದು ಇನ್ಫಾರ್ಮಲ್ ಸ್ಟೈಲ್ನಲ್ಲಿ ನೀವು ಐ ಆಮ್ ಡನ್ ಅಂತಲೂ ಹೇಳ್ಬೋದು. ನೆನ್ಪಿಟ್ಕೊಳ್ಳಿ, ಐ ಆಮ್ ಫಿನಿಶ್ಡ್ ಆರ್ ಐ ಆಮ್ ಡನ್ ಇವೆರಡರಲ್ಲೂ ವರ್ಬ್ಸ್ ಅಲ್ಲ, ಅಡ್ಜೆಕ್ಟಿವ್ಸ್ ಇದೆ. ಸೊ ಮುಗಿಸಿರೋ ಸ್ಟೇಟ್ನಲ್ಲಿ ನಾನು ಇದ್ದೀನಿ ಅಂತ ಹೇಳೋವಾಗ ಐ ಆಮ್ ಫಿನಿಶ್ಡ್ ವಿತ್ ಇಟ್, ಐ ಆಮ್ ಡನ್ ವಿತ್ ಇಟ್ ಅಂತ ಹೇಳ್ತಿದ್ದೀರಾ. ಗಾಯ್ಸ್, ನಾನು ಲಾಸ್ಟ್ 3 ಡೇಸಿಂದ ಕುಕ್ಕು FM ಆ್ಯಪ್ನಲ್ಲಿ ಒಂದು ಆಡಿಯೋ ಬುಕ್ನ ಕೇಳ್ತಾ ಇದ್ದೀನಿ, ಹೌ ಟು ಫಾಲೋ ಯುವರ್ ಪ್ಯಾಷನ್. ಸೊ ಇದು ಕನ್ನಡದಲ್ಲಿದೆ ಆ್ಯಂಡ್ ಇದರಲ್ಲಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನಾವು ನಮ್ಮ ಲೈಫ್ನಲ್ಲಿ ಪ್ಯಾಷನ್ನ ಹೇಗೆ ಕಂಡ್ಕೋಬೇಕು, ನಮ್ಮ ವರ್ಕ್ ಲೈಫ್ನಲ್ಲಿ ನಾವು ಹೇಗೆ ಹ್ಯಾಪಿ ಆಗಿರಬೇಕು ಅಂತ. ಸೊ ಈ ಆಡಿಯೋ ಬುಕ್ ಕುಕ್ಕು FM ಆ್ಯಪ್ನಲ್ಲಿ ನಿಮಗೆ ಅವೈಲೇಬಲ್ ಇದೆ. ಅದೇ ಅಲ್ಲ, ಇದ್ರ ಜೊತೆಗೆ ಸಾವಿರಾರು ಆಡಿಯೋ ಬುಕ್ಗಳ ಆ್ಯಕ್ಸೆಸ್ ನಿಮಗೆ ನೆಕ್ಸ್ಟ್ 7 ಡೇಸ್ ಫ್ರೀ ಆಗಿ ಸಿಗ್ತಾ ಇದೆ. ಎಲ್ಲ ಪ್ರೀಮಿಯಂ ಕಂಟೆಂಟ್ನ ಆ್ಯಕ್ಸೆಸ್ ನಿಮಗೆ ಸಿಗ್ತಾ ಇದೆ. ಇಲ್ಲಿ ನೀವು ಬುಕ್ಸ್ನ ಸಮ್ಮರೀಸ್ ಕೇಳಬಹುದು, ಬೈಟ್ಸ್, ಆಡಿಯೋ ಬುಕ್ಸ್ ಆ್ಯಂಡ್ ಮಚ್ ಮೋರ್. ಸೊ ಸ್ಕ್ರೀನ್ ಮೇಲೆ ನಿಮಗೆ 99 ಅಂತ ತೋರಿಸ್ತಾ ಇದ್ರು. ಜಸ್ಟ್ ₹2 ಡೆಬಿಟ್ ಆಗುತ್ತೆ ಆ್ಯಂಡ್ ಅದು ನಿಮಗೆ ರೀಫಂಡ್ ಆಗುತ್ತೆ ಇಮಿಡಿಯೇಟ್ಲಿ. ಆ್ಯಂಡ್ ಈ 7 ಡೇಸ್ ಪೀರಿಯಡ್ ಆದಮೇಲೆ ನೀವು ನಿಮ್ಮ ಸಬ್ಸ್ಕ್ರಿಪ್ಷನ್ನ ಕಂಟಿನ್ಯೂ ಮಾಡ್ಬೋದು, ಅವ್ರು ಎನಿ ಟೈಮ್ ಕ್ಯಾನ್ಸಲ್ ಕೂಡ ಮಾಡ್ಕೋಬಹುದು. ಸೊ ಕನ್ನಡ ಲ್ಯಾಂಗ್ವೇಜ್ನಲ್ಲಿ ಎವ್ರಿ ಮಂತ್ 20ಗಿಂತ ಹೆಚ್ಚು ಬುಕ್ಸ್ನ ಆ್ಯಡ್ ಮಾಡ್ತಾ ಇರ್ತಾರೆ ಲೈಬ್ರರಿಗೆ. ಸೊ ಈ ಆಡಿಯೋ ಬುಕ್ಗಳಿಂದ ನಿಮ್ಮ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಮಾಡ್ಕೊಳ್ಳೋದಕ್ಕೆ, ನಿಮ್ಮ ನಾಲೆಜ್ನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನಾನಂತೂ ನಿಮಗೆ ಇದನ್ನು ರೆಕಮೆಂಡ್ ಮಾಡ್ತಾ ಇದ್ದೀನಿ. ಸೊ ಈ ಆ್ಯಪನ್ನ ಡೌನ್ಲೋಡ್ ಲಿಂಕ್ ನಾನು ಕೆಳಗಡೆ ಕೊಟ್ಟಿರ್ತೀನಿ, ಹೋಗಿ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಆ್ಯಂಡ್ ಯಾವುದೇ ಕೂಪನ್ ಕೋಡ್ ಬೇಕಾಗಿಲ್ಲ, ಜಸ್ಟ್ ನೀವು ನಿಮ್ಮ ಫ್ರೀ ಟ್ರಯಲ್ನ ಸ್ಟಾರ್ಟ್ ಮಾಡಬಹುದು. ಸೊ ಗಿವ್ ಇಟ್ ಅ ಟ್ರೈ, ರೈಟ್? ಸೊ ಲೆಟ್ಸ್ ಇಮ್ಯಾಜಿನ್ ಅ ಸಿಚುವೇಶನ್. ಯು ಆರ್ ವರ್ಕಿಂಗ್ ಆನ್ ಸಮಥಿಂಗ್. ಇಫ್ ಸಂಬಡಿ ಆಸ್ಕ್ಸ್ ಯು, ಹ್ಯಾವ್ ಯು ಫಿನಿಶ್ಡ್ ದ ರಿಪೋರ್ಟ್? ಅವಾಗ ನೀವು ಹೇಳ್ಬೋದು, ಎಸ್, ಐ ಆಮ್ ಆಲ್ಮೋಸ್ಟ್ ಫಿನಿಶ್ಡ್. ನಾನು ಆಲ್ಮೋಸ್ಟ್ ಫಿನಿಶ್ಡ್ ಸ್ಟೇಟ್ನಲ್ಲಿದ್ದೀನಿ. ಆರ್ ಕ್ಯಾಶುವಲ್ ಆಗಿ ಹೇಳ್ಬೋದು, ಐ ಆಮ್ ಆಲ್ಮೋಸ್ಟ್ ಡನ್ ಅಂತ. ಓಕೆ, ಇದು ಕ್ಲಿಯರ್ ಆಯ್ತಲ್ವಾ? ಸೊ ನಾವು ಫಿನಿಶ್ಡ್ ಆ್ಯಂಡ್ ಡನ್ ಅಡ್ಜೆಕ್ಟಿವ್ಸ್ ಆಗಿರೋದ್ರಿಂದ ಅವುಗಳನ್ನ ಥಿಂಗ್ಸ್ನ ಡಿಸ್ಕ್ರೈಬ್ ಮಾಡೋದಕ್ಕೂ ಯೂಸ್ ಮಾಡ್ಬೋದಾ? ಎಸ್, ಮಾಡ್ಬೋದು. ಈಸ್ ದ ರಿಪೋರ್ಟ್ ರೆಡಿ? ಇಲ್ಲೂ ಕೂಡ ನಾನು ಹೇಳ್ಬೋದು, ಎಸ್, ಇಟ್ಸ್ ಆಲ್ಮೋಸ್ಟ್ ಫಿನಿಶ್ಡ್ ಅಂತ. ಅಂದರೆ ರಿಪೋರ್ಟ್ನ ಸ್ಟೇಟ್ನ ಇಲ್ಲಿ ಡಿಸ್ಕ್ರೈಬ್ ಮಾಡ್ತಿದ್ದೀನಿ, ಅದು ಆಲ್ಮೋಸ್ಟ್ ಮುಗಿದಿರೋ ಸ್ಟೇಟ್ನಲ್ಲಿದೆ, ಆಲ್ಮೋಸ್ಟ್ ಮುಗಿದಿದೆ. ಆರ್ ಹೇಳ್ಬೋದು, ಇಟ್ಸ್ ಆಲ್ಮೋಸ್ಟ್ ಡನ್ ಅಂತಾನು. ಗಾಟ್ ಇಟ್? ಓಕೆ, ಈಗ ನೋಡಿ, ಇದರ ಮೀನಿಂಗ್ ಚೇಂಜ್ ಆಗುತ್ತೆ ಇನ್ ಅ ಡಿಫ್ರೆಂಟ್ ಕಾಂಟೆಕ್ಸ್ಟ್. ಹೇಗೆ ನೋಡಿ, ಇನ್ ದಿಸ್ ಕೇಸ್ ಲೆಟ್ಸ್ ಇಮ್ಯಾಜಿನ್ ಐ ಆಮ್ ಈಟಿಂಗ್ ಮೈ ಮೀಲ್. ಊಟ ಮಾಡ್ತಾ ಇದ್ದೀನಿ ಈಗ.
ನನಗೆ ಹೇಳಿದರು, ಈಟ್ ಆಲ್ ದಟ್ ಫುಡ್ ಕಂಪ್ಲೀಟ್ಲಿ, ಡೋಂಟ್ ವೇಸ್ಟ್ ಎನಿ. ಅಂದರೆ ನನ್ನ ಪ್ಲೇಟ್ನಲ್ಲಿ ಇನ್ನೂ ಊಟ ಇದೆ. ಆಗ ನೀವು ಹೇಳ್ತೀರಾ ಈಟ್ ಆಲ್ ದಟ್ ಫುಡ್. ಅವಾಗ ನಾನು ಹೇಳಿದೆ ಐ ಹ್ಯಾಡ್ ಎನಫ್, ಐ ಆಮ್ ಡನ್. ಅಂದರೆ ಫುಡ್ ಇದೆ ಬಟ್ ಐ ಆಮ್ ಡನ್ ಬಿಕಾಸ್ ಮೈ ಸ್ಟಮಕ್ ಈಸ್ ಫುಲ್ ಅಂತ ಇದರ ಅರ್ಥ. ನನ್ನ ಸ್ಟೇಟ್ ಈಗ ಏನು, ಐ ಆಮ್ ಡನ್. ಈಗ ಇನ್ನೊಂದು ಎಕ್ಸಾಂಪಲ್ ಇಮ್ಯಾಜಿನ್ ಮಾಡ್ಕೊಳ್ಳೋಣ. ದೆರ್ ಇಸ್ ನೋ ರೈಸ್ ಆನ್ ಯುವರ್ ಪ್ಲೇಟ್, ಡೂ ಯು ವಾಂಟ್ ಸಮ್? ರೈಸೇ ಇಲ್ಲ, ಬೇಕಾ? ನೋ, ಐ ಆಮ್ ಫಿನಿಶ್ಡ್, ಲೆಟ್ಸ್ ಗೋ. ಇಲ್ಲಿ ಐ ಆಮ್ ಫಿನಿಶ್ಡ್ ಅಂದರೆ ಕಂಪ್ಲೀಟ್ಲಿ ನಾನು ಊಟ ಮಾಡಿ ಮುಗೀತು. ದೆರ್ ಇಸ್ ನೋ ಫುಡ್ ಆನ್ ದ ಪ್ಲೇಟ್, ಲೆಟ್ಸ್ ಗೋ ಅಂತ ಇದರ ಅರ್ಥ. ನೋಡಿ ಇಲ್ಲಿ ಹೇಗೆ ಮೀನಿಂಗ್ನಲ್ಲಿ ಡಿಫರೆನ್ಸ್ ಇದೆ. ಡಿಡ್ ಯು ಕಂಪ್ಲೀಟ್ ದ ಲೆವೆಲ್ 3? ಎಸ್, ಐ ಆಮ್ ಡನ್ ವಿತ್ ಇಟ್, ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಸೊ ಎಂಟೈರ್ ಗೇಮ್ನಲ್ಲಿ ಲೆವೆಲ್ 3 ಮಾತ್ರ ಮುಗಿದಿದೆ. ಸೊ ಐ ಆಮ್ ಡನ್ ವಿತ್ ಇಟ್, ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಆರ್ ಯು ರೆಡಿ ಫಾರ್ ಅನದರ್ ರೌಂಡ್ ಆಫ್ ಗೇಮ್? ನೋ, ಐ ಆಮ್ ಫಿನಿಶ್ಡ್, ಐ ನೀಡ್ ಅ ಬ್ರೇಕ್. ಅಂದರೆ ಕಂಪ್ಲೀಟ್ಲಿ ಫಿನಿಶ್ಡ್ ವಿತ್ ಇಟ್, ಐ ಡೋಂಟ್ ವಾಂಟ್ ಟು ಕಂಟಿನ್ಯೂ ಅಂತ ಇದರ ಅರ್ಥ. ನೆಕ್ಸ್ಟ್ ಲಾಸ್ಟ್ ಕೇಸ್, ಲೆಟ್ಸ್ ಇಮ್ಯಾಜಿನ್ ಯು ಆರ್ ಕುಕಿಂಗ್ ಸಮಥಿಂಗ್. ನಾನು ಕೇಳ್ತೀನಿ, ಹ್ಯಾವ್ ಯು ಫಿನಿಶ್ಡ್ ಕುಕಿಂಗ್? ಎಸ್, ದ ರೈಸ್ ಈಸ್ ಡನ್. ಸೊ ಇದರ ಅರ್ಥ ದ ರೈಸ್ ಈಸ್ ರೆಡಿ, ಇಟ್ ಈಸ್ ರೆಡಿ ಟು ಬಿ ಸರ್ವ್ಡ್. ಇಸ್ ದೇರ್ ಎನಿ ಮೋರ್ ರೈಸ್? ಐ ವಾಂಟ್ ಸಮ್. ನನಗೆ ತಿನ್ನೋದಕ್ಕೆ ಇನ್ನೂ ಸ್ವಲ್ಪ ರೈಸ್ ಇದೆಯಾ, ಬೇಕು. ಆವಾಗ ನೋಡಿ, ನೋ, ದ ರೈಸ್ ಈಸ್ ಫಿನಿಶ್ಡ್ ಅಂತಾನು ಹೇಳಬಹುದು. ಇದರ ಅರ್ಥ ದ ರೈಸ್ ಈಸ್ ಓವರ್, ಅಂದರೆ ರೈಸ್ ಇಲ್ಲ, ಖಾಲಿ ಆಯಿತು. ದ ರೈಸ್ ಈಸ್ ಫಿನಿಶ್ಡ್ ಅಂದರೆ. ಗಾಟ್ ಇಟ್? ನೆಕ್ಸ್ಟ್, ಹ್ಯಾವ್ ಯು ಫಿನಿಶ್ ಪೇಂಟಿಂಗ್ ದ ವಾಲ್? ಎಸ್, ದ ಪೇಂಟಿಂಗ್ ಈಸ್ ಡನ್, ಅಂದರೆ ಪೇಂಟಿಂಗ್ ಮಾಡೋದು ಮುಗೀತು. ಡು ವಿ ಹ್ಯಾವ್ ಎನಿ ಮೋರ್ ಪೇಂಟ್ ಲೆಫ್ಟ್? ನೋ, ದ ಪೇಂಟ್ ಈಸ್ ಫಿನಿಶ್ಡ್, ಅಂದರೆ ಅರ್ಥ ಪೇಂಟ್ ಖಾಲಿ ಆಯಿತು. ಗಾಟ್ ಇಟ್? ಸೊ 3 ಡಿಫ್ರೆಂಟ್ ಕೇಸ್ಗಳಲ್ಲಿ ಹೇಗೆ 3 ಡಿಫ್ರೆಂಟ್ ಮೀನಿಂಗ್ಸ್ ಬರುತ್ತೆ, ಗೊತ್ತಾಯ್ತಲ್ಲ? ಸೊ ಕನ್ಫ್ಯೂಷನ್ ಆಗ್ತಿರೋ ವಿಡಿಯೋ ಇನ್ನೊಂದ್ಸರಿ ನೋಡಿ, ಕ್ಲಿಯರ್ ಆಗುತ್ತೆ. ಸೊ ತುಂಬ ಜನಕ್ಕೆ ಡಿಫ್ರೆನ್ಸ್ ಗೊತ್ತಿರೋದಿಲ್ಲ, ಪ್ಲೀಸ್ ಅವರಿಗೆಲ್ಲ ಈ ವಿಡಿಯೋ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.